ನೀನು ಹೊಸ್ದಾಗಿ ಬಂದಿದ್ದೀಯ ಅಕ್ಕ ಕೆಲಸಕ್ಕೆ? ಇಲ್ಲ, ನಾನು ನಾಳೆ ಒಂದು 2-3 ತಿಂಗಳಾಯಿತು ಬಂದು ಕೆಲಸಕ್ಕೆ. ಇಲ್ಲಿ ಚೆನ್ನಾಗಿದೆ ಕೆಲಸ. ಜನ ಬರ್ತಾ ಇರ್ತಾರೆ, ಹೋಗ್ತಾ ಹೋಗ್ತಾ ತುಂಬ ಜನ ಬರ್ತಾರೆ. ಚೆನ್ನಾಗಿ ತೋರಿಸ್ಕೊಂಡು ಹೋಗ್ಬೋದು. ಈ ಕಡೆ ಶಾಪು, ಆ ಕಡೆ ಒಂದು ಶಾಪ್ ಇದೆ. ಒಟ್ಟಿನಲ್ಲಿ ಇಲ್ಲಿ ಒಂದು 10 ಜನ ಕೆಲಸದಾರ ಇದ್ದಾರೆ. ಈ ಶಾಪಲ್ಲಿ ನಾವಿಬ್ಬರು ಕೆಲಸ ಮಾಡ್ಬೋದು. ಈ ಶಾಪಲ್ಲಿ ಇಬ್ಬರು ಮಾಡ್ಕೊಂಡು ಹೋಗ್ಬೋದು ನಾವು. ಹೌದೇನು? ಹೆಂಗೋ ಚೆನ್ನಾಗೈತೆ ಅಲ್ವೇನಕ್ಕ? ಸ್ಯಾಲ್ರಿ ಎಷ್ಟು ನಿಮಗೆ? ನನಗೊಂದು 15,000 ಕೊಡ್ತಾರೆ. ಕೆಲಸ ಮಾತ್ರ ಪರ್ಫೆಕ್ಟಾಗಿ ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಹಾಗೇ ಕರೆಕ್ಟಾಗಿ ನಾವು ಮತ್ತು ಏನೂ ಇಲ್ಲಿ ಏನು ಮುಟ್ಟೋ ಆಗಿಲ್ಲ. ಇಷ್ಟೊಂದು ಒಡವೆ ಇದೆ, ಏನೋ ತೋರಿಸೋದ್ರಲ್ಲಾಗಲಿ ಏನು ನಾವು ತೊಗೊಂಡೋಗಂಗಿಲ್ಲ. ಎಲ್ಲ ಕಡೆ CC ಕ್ಯಾಮ್ರಾಗಳು. ನಾವೇನೂ ಇಲ್ಲ ನೋಡು. ಇನ್ನೇನೂ ಒಂದು ಪಿನ್ ಸಮೇತ ಮುಟ್ಟಿದ್ರೂ, ಗುಂಡು ಪಿನ್ ಸಮೇತ ಮುಟ್ಟಿದ್ರೂ ಗೊತ್ತಾಗುತ್ತೆ. ಅಂದರೆ ಪರ್ಫೆಕ್ಟಾಗಿ ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಕೈ ಬಾಯಿ ಶುದ್ಧವಾಗಿರಬೇಕು. ಹೌದೇನು? ನನಗೆ ಅವರು ಹೇಳಿದ್ರ, ನೆನ್ನೆ ಬಂದಿದ್ದೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿ ಹಾಕಿದ್ರ, ಅದಕ್ಕೆ ಕೇಳಿದೆ. ಅದಕ್ಕೆ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ಏನೇನಿರುತ್ತಕ್ಕ ಇಲ್ಲಿ? ಅದೇ ಇವ್ರು ಬಂದಿರೋರಿಗೆಲ್ಲ ಒಡವೇಸ್ ಎಲ್ಲರೂ ಜ್ಯುವೆಲ್ಲರ್ಸ್ ಎಲ್ಲ ತೋರಿಸೋದು, ಎಲ್ಲನ ಅವರಿಗೆ ಹೇಳೋದು, ಮಾಹಿತಿ ಕೊಡೋದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತಗೊಳ್ಳಿ ಅಂತ. ಹಾಗೆ ಇನ್ನೂ ಏನೇನೋ ಅವ್ರು ಹೇಳ್ಕೊಡ್ತಾರೆ ನಿಮಗೆ. ಹೇಳಿದ್ರಲ್ಲ, ಅಣ್ಣ ಬರ್ತಾರೆ ಹೇಳ್ಕೊಡ್ತಾರೆ. ಓನರ್ ಬೇರೆ, ಇಲ್ಲೊಂದು ಅಣ್ಣರಿದ್ದಾರೆ ಕೆಲಸ ಮಾಡಿಸೋದಕ್ಕೆ. ಓನರು 4 ಶಾಪು 5 ಶಾಪ್ ಇದ್ದಾವೆ. ಅವರು 5 ಶಾಪ್ ಹತ್ರ ಓಡಾಡ್ಕೊಂಡು ಇರ್ತಾರೆ. ಅವ್ರು ಓನರ್ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಇರ್ತಾರೆ. ಒಂದು ಅಣ್ಣನ ಇಲ್ಲಿ ಬಿಟ್ಟಿದ್ದಾರೆ. ತಿಪ್ಪಣ್ಣವ್ರೆ, ಇವ್ರು ಯಾರು ಹೊಸ್ದಾಗಿ ಕೆಲಸಕ್ಕೆ ಬಂದಿದ್ದಾರಲ್ಲ? ನಮಸ್ಕಾರ ಅಣ್ಣ. ನಮಸ್ಕಾರ. ಬಂದುಬಿಟ್ಟೇನಮ್ಮ ಕೆಲಸಕ್ಕೆ? ನಾನು ಹೇಳ್ಕೊಡ್ತೀನಿ ನಿನಗೆ ಕೆಲಸನ ಯಾವ ರೀತಿ ಮಾಡಬೇಕು ಅಂತ. ಹೇಳ್ಕೊಡಮ್ಮ ನೀನೊಂದು ಸ್ವಲ್ಪ. ಅಲ್ಲ, ಇಲ್ಲಿ ನಿಂತ್ಕೊಳ್ರಿ ಅಂದ್ರಲ್ಲ, ಅದಕ್ಕೆ ಇಲ್ಲಿ ನಿಂತ್ಕೊಂಡೈತೆ. ಏನೇನು ಕೆಲಸ ಅಂತ ಹೇಳಿದ್ರೆ ಅವರೆಲ್ಲನ ಹೇಳ್ತಾರೆ. ಅದೇ ನೋಡಿ, ಅಲ್ಲಿ ಲಾಕರಲ್ಲಿ ಎಲ್ಲ ಬೀಗ ತೆಗಿತೀನಿ. ಎಲ್ಲನ ಐಟಮ್ ಎಲ್ಲ ಜೋಡಿಸ್ಬಿಡಿ ಇಲ್ಲಿ. ಈ ಕಡೆಗೆ ಎಲ್ಲಿ ಜೋಡಿಸ್ಬೇಕು ಆ ಕಡೆ ಎಲ್ಲ ಜೋಡಿಸ್ಬಿಡಿ. ಹುಷಾರಾಗಿ ಯಾರು ಬಂದರೂ ಹುಷಾರಾಗಿ ತೋರಿಸ್ತಾ ನೋಡ್ಕೋಬೇಕು ನೀವು. ಎಷ್ಟು ನೀವು ಆದಷ್ಟು ಚೆನ್ನಾಗಿ ಕೆಲಸ ಮಾಡ್ದಂಗೆಲ್ಲ ನಮ್ಮ ಓನರು ನಿಮಗೆ ಒಳ್ಳೆ ಕೆಲಸಗಳು ಕೊಡ್ತಾರೆ. ಆರಾಮಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು. ನೀವು ಒಳ್ಳೆ ತಂದಿಂದನ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತು ನೀವು ಏನಾದ್ರೂ ಇಲ್ಲಿ ಕದಿಯೋದಾಗಲಿ ಆ ಥರ ಏನೂ ಮಾಡೋ ಆಗಿಲ್ಲ. ಏನು ಮಾಡಿದ್ರೂ ಗೊತ್ತಾಗುತ್ತೆ. ನೀವು ಒಟ್ಟಿನಲ್ಲಿ ಪರ್ಫೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನೀಟಾಗಿ ಕೆಲಸ ಮಾಡ್ಕೊಂಡು ಹೋದರೆ ಯಾವುದೂ ಇರೋದಿಲ್ಲ. ತಿಪ್ಪ ಅಣ್ಣ ಇವರೇ ಹುಡುಗಿ. ನಾನು ಹೇಳಿದ್ದೆ ಕೆಲಸಕ್ಕೆ ನೆನ್ನೆ ಇನ್ನೊಬ್ರು ಬರ್ತಾರೆ ಅಂತ ಹೇಳಿ. ಈಗ ಈ ಹುಡುಗಿನೇ ಇಲ್ಲೇ ಕೆಲಸಕ್ಕೆ ಬರ್ತಾ ಐತೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಓದೈತಂತೆ, ಚೆನ್ನಾಗೆ ಓದಿರೋರು ಬೇಕು ಅಂತ ಹೇಳಿ ಹೇಳ್ತಿದ್ದಲ್ಲ, ಅದಕ್ಕೇ ಕರ್ಕೊಂಬಂದಿದ್ದೀನಿ ಅಣ್ಣ ಈ ಹುಡುಗಿನೇ. ನೋಡಮ್ಮ, ಸರಿಯಾಗಿ ಕೆಲಸ ಮಾಡಬೇಕು. ನಾವೇನು ಕೆಲಸ ಹೇಳ್ತೀವಿ ಅದನ್ನು ಕರೆಕ್ಟಾಗಿ ನೀನು ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು. ಕೆಲಸ ಮುಗಿದಿದ್ದ ತಕ್ಷಣ ನೀವು ಬೇಕಾದರೆ ಒಂದು 5 ನಿಮಿಷ ರೆಸ್ಟ್ ಮಾಡಿ, ನಾವು ಬೇಡ ಅನ್ನೋದಿಲ್ಲ. ಕೆಲಸ ಮಾತ್ರ ಪರ್ಫೆಕ್ಟಾಗಿ ಆಗಬೇಕು ನಮಗೆ. ಯಾವ ಕೆಲಸದಲ್ಲೇ ಆಗಲಿ ಹೇಳು, ಪರ್ಫೆಕ್ಟಾಗಿ ಕೆಲಸ ಆಗಬೇಕು. ನಾವು ಐಟಮ್ ಏನು ತಂದಿರ್ತೀವಿ ಅದನ್ನೆಲ್ಲ ಏನು ಜೋಡಿಸ್ಬೇಕು, ಯಾವ ಟೈಮಿಂಗ್ಸಿಗೆ ಬಂದು ನೀವು ಇಲ್ಲೆಲ್ಲ ರೆಡಿ ಮಾಡಬೇಕು. ಶಾಪ ಬೆಳಗ್ಗೆ ಬೇಗನೆ ಬರಬೇಕು. ಇಲ್ಲೆಲ್ಲ ಕಸ ಹೊಡೆದು ನೀರಿಗೆ ಹಾಕೋದಾಗಲಿ, ಎಲ್ಲ ಇಲ್ಲೆಲ್ಲ ತೊಗೊಂಬಂದು ಇಲ್ಲೆಲ್ಲ ಜ್ಯುವೆಲ್ಲರ್ಸ್ ಜೋಡಿಸೋದಾಗಲಿ ಎಲ್ಲ ನೀವು ಬೇಗ ಮಾಡಿಬಿಡ್ಬೇಕು. ಹಾಗೆ ಬಂದಿರೋರಿಗೆ ನೀಟಾಗಿ ನೀವು ಮಾಹಿತಿ ಕೊಡಬೇಕು. ಏನೇ ಆಗಲಿ, ಒಂದು ಒಡವೆ ಬಗ್ಗೆ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಈ ಡಿಸೈನ್ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೀವು ಯಾವ ರೀತಿ ಮಾಹಿತಿ ಕೊಡೋದ್ರ ಮೇಲೆಗೆ ನೀವು ಹೇಳೋ ರೀತಿಲಿ ಅವ್ರಿಗೆ ತೊಗೋಬೇಕು ಅಂತ ಅನ್ನಿಸ್ಬೇಕು. ಆ ರೀತಿ ಅವ್ರಿಗೆ ಮಾಹಿತಿ ಕೊಡಬೇಕು ನೀಟಾಗಿ. ಯಾವ ಥರ ನಮ್ಮ ಶಾಪಲ್ಲಿ ಯಾವ ಥರ ರೇಟು, ಯಾವ ದಿನ ರೇಟ್ ಯಾವುದು ಇರುತ್ತೆ ಅದನ್ನು ಪರ್ಫೆಕ್ಟಾಗಿ ರೇಟ್ ಹಾಕಿ ಕೊಡ್ತಾರೆ. ಎಲ್ಲ ಥರದ ಚಿನ್ನ ಆಭರಣಗಳು ನಮ್ಮಲ್ಲಿ ಸಿಗುತ್ತೆ. ಎಲ್ಲ ಥರದ ಪೂಜೆ ಬೆಳ್ಳಿ ಏನೇ ಇದ್ರೂ, ಪೂಜಾ ಸಾಮಗ್ರಿಗಳು ಬೆಳ್ಳಿವೇನಿದ್ರೂ ಸಿಗುತ್ತೆ. ಬೆಳ್ಳಿ ದೀಪ ಆಗಿರ್ಬೋದು, ಅರಿಶಿನ ಕುಂಕುಮದವಾಗಿರ್ಬೋದು, ತಟ್ಟೆಗಳಾಗಿರ್ಬೋದು, ಚಂಬ ಆಗಿರ್ಬೋದು, ದೇವ್ರ ಮುಖವಾಡ ಆಗಿರ್ಬೋದು, ಮತ್ತು ಬಂಗಾರದಲ್ಲಿ ನೀವು ಯಾವುದೇ ಥರದ ಎಲ್ಲ ಡಿಸೈನ್ಸ್ಗಳನ್ನು ಮಾಡಿಕೊಡ್ತಾರೆ ನಮ್ಮ ಅಂಗಡೀಲಿ ಅಂತ ಹೇಳಿ ನೀವೆಲ್ಲನ ಬಂದಿರೋರಿಗೆ ಮಾಹಿತಿ ನೀಡಬೇಕು. ಸರಿನಮ್ಮ? ಸರಿ, ಆಯಿತು ಸರ್. ಏನೇ ಇದ್ರೂ ನಾನು ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಲೆಕ್ಕಾಚಾರ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನನಗೆಲ್ಲ ಗೊತ್ತಾಗುತ್ತೆ ಸರ್. ನನ್ನ ಎಜುಕೇಷನ್ ತುಂಬಾ ಇದೆ. ಬೇಕಾದ್ರೆ ನಾನು ಮಾರ್ಕ್ಸ್ ಕಾರ್ಡ್ ಎಲ್ಲ ತೊಗೊಂಬಂದು ತೋರಿಸ್ತೀನಿ. ಒಂದು ಲೆಕ್ಕದಲ್ಲಾಗಲಿ ಪ್ರತಿಯೊಂದರಲ್ಲೂ ನಾನೆಲ್ಲ ಭಾಳ ಚೆನ್ನಾಗಿ ಮಾಡ್ತೀನಿ. ಹೇಳಿ ಸರ್, ಒಂದು ಸತಿ ನನಗೆ ಯಾವ ರೀತಿ ಕೆಲಸ ಏನು ಅಂತ ಹೇಳಿ ತೋರಿಸ್ಕೊಟ್ರೆ ಸಾಕು. ತಿಪ್ಪಣ್ಣ ಅವ್ರು ಇದ್ದಾರೆ. ತಿಪ್ಪಣ್ಣ ಅವ್ರಿಗೆ ಕೆಲಸ ಯಾವ ರೀತಿ ಏನು ಅಂತ ಹೇಳಿ ತೋರಿಸ್ಕೊಂಡು ಕೊಡು. ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸರಿನಾ? ಈ ಜನ ಬಂದಿರೋರಿಗೆ ಬೇಗ ಎಲ್ಲ ತೋರಿಸ್ಬೇಕು. ಬಂದಿರೋರಿಗೆ ಚೆನ್ನಾಗೆಲ್ಲ ಮಾಹಿತಿ ಕೊಡಬೇಕು. ಅದೇ ನಮಗೆ ಬೇಕಾಗಿರೋದು. ಓಕೆ ಸರ್, ಓಕೆ ಸರ್, ಆಯಿತು. ಕೆಲಸ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ. ನೋಡಮ್ಮ, ಇವರೇ ಓನರು, ಬಾಸು. ಇವರು 5 ಬ್ರ್ಯಾಂಚ್ ಇದ್ದಾವೆ, 5 ಶಾಪ್ ಇದ್ದಾವೆ. 5 ಶಾಪ್ ಇರೋದ್ರಿಂದನ ಇವರು ಅಲ್ಲಿಗೂ ಇಲ್ಲಿಗೂ ಓಡಾಡ್ಕೊಂಡಿರ್ತಾರೆ.
ಇವರು ಮತ್ತೆ ಏನೇ ಇಲ್ಲೋಡು ಸ್ಮಾಲ್ ಮಿಸ್ಟೇಕ್ ಆದ್ರೂ ಸುಮ್ಮನಿರೋದಿಲ್ಲ. ಮತ್ತು ಚೆನ್ನಾಗಿ ಬೈದು ಹಾಕ್ಬಿಡ್ತಾರೆ. ಇಲ್ಲಿ ಎಲ್ಲ ನಾನೇ ನೋಡ್ಕೊಳ್ಳೋದು. ಈ ಶಾಪಲ್ಲಿ ಏನಿದ್ರೂ ನನಗೆ ಏನೇ ಈಗ ಏನೇ ಹೇಳ್ಬೇಕಿದ್ರು ನನಗೆ ಹೇಳೋದು, ನಿಮ್ಗೆ ಹೇಳೋದಿಲ್ಲ. ನಮ್ಗೆ ಹೇಳ್ತಾರೆ, ನಿಮ್ಮಿಂದ ಏನಾದರೂ ತಪ್ಪಾದರೆ ನನಗೆ ಬೈತಾರೆ. ಅದಕ್ಕೇ ನೀವು ಕೆಲಸ ಮಾಡ್ಕೊಂಡು ಹೋಗಬೇಕು. ಒಂಥರ ಇನ್ಚಾರ್ಜ್ ಇದ್ದಂಗೆ ನಾನು ಇಲ್ಲಿ. ಅವ್ರ ಬಾಸು, ನಾನು ಇನ್ಚಾರ್ಜು. ಸರಿನಾ? ನಾನು ಇನ್ಚಾರ್ಜ್ ಕೆಲಸ ಮಾಡ್ತಾ ಇರ್ತೀನಿ ಆರಾಮಾಗೆ. ಇಲ್ಲಿ ನೋಡಿ, ಇವಾಗ ಶಾಪ್ಗಳು ಇಯರಿಂಗ್ಸ್ ಎಲ್ಲ ಎಲ್ಲಿ ಇಡಬೇಕು, ಇವಾಗ ನೆಕ್ಲೆಸ್ ಆಗಿರ್ಬೋದು, ಹಾರಗಳಾಗಿರ್ಬೋದು, ಬಳೆ ಆಗಲಿ, ಚಿಕ್ಕ ಓಲೆಗಳಾಗಲಿ, ಚೈನ್ಗಳಾಗಲಿ ಎಲ್ಲ ಎಲ್ಲಿಡಬೇಕಲ್ಲಿ ಇಡಬೇಕು. ಎಲ್ಲ ಲಾಕರಲ್ಲಿ, ಮತ್ತು ಸಂಜೆ ಹೋಗ್ಬೇಕಾದ್ರೆ ಲಾಕರಲ್ಲೆಲ್ಲ ತೆಗೆದಿಡಬೇಕು. ಎಲ್ಲ ಚೆನ್ನಾಗೆ ಇವ್ರಿಗೆ ಗೊತ್ತು, ಇವ್ರು ಹೇಳ್ಕೊಡ್ತಾರೆ ಕೆಲಸನ. ಹೇಳ್ಕೊಡ್ರಿ ಅಮ್ಮ ನೀವು. ಹೇಳ್ಕೊಡ್ರಿ. ಸರಿ ಆಯಿತು ಸರ್, ಹೇಳ್ಕೊಡ್ತೀನಿ ಹೇಳಿ. ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಬಿಡ್ರಿ. ಧೂಳಿದೆ, ದಿನ ಬಟ್ಟೆಲೆಲ್ಲ ಒರೆಸ್ಕೊಂಡು ಅದೇನು ನಾವು ಕೊಡ್ತೀವಿ ಪೇಪರಲ್ಲೆಲ್ಲ ಒರೆಸ್ಬಿಟ್ಟು ನೀಟಾಗಿ ಕಾಣಬೇಕು. ಸರಿನಾ? ಆ ಥರ ಎಲ್ಲ ನೀಟಾಗಿ ಒರೆಸ್ಬೇಕು. ಸರಿ ಸರ್ ಆಯಿತು. ಈಗ ಅದನ್ನೆಲ್ಲ ತೆಗೆದು ಕೊಡ್ತಾರೆ ಅವ್ರು ನಮಗೆ. ನಾವು ಅದನ್ನೆಲ್ಲ ಜೋಡಿಸ್ಬೇಕು. ಇಯರಿಂಗ್ಸ್ ಎಲ್ಲ ಈ ಕಡೆ ಇಡಬೇಕು, ಸರಗಳೆಲ್ಲ ಈ ಕಡೆ ಇರಬೇಕು. ಡೈಲಿ ಯೂಸ್ ಜುಮ್ಕ ಎಲ್ಲ ಯಾವ್ಯಾವ ಕಡೆ, ಈಗ ಈ ಕಡೆ ಎಲ್ಲ ಜಾಗ ಇದೆ. ಭಾಳ ಇಲ್ಲಿ ಶಾಪು ದೊಡ್ಡದಾಗಿದೆ. ಅದಕ್ಕೇ ಭಾಳ ಹುಷಾರಾಗಿ ಕೆಲಸ ಮಾಡಬೇಕು. ಬಂದಿರೋರಿಗೆ ತೋರಿಸ್ಬೇಕಾದ್ರೆ ನಾವು ಭಾಳ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಯಾಕಂದರೆ ಬಂದಿರೋರೆಲ್ಲ ಒಳ್ಳೆಯವರಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ನಮಗೆ ಬಿಟ್ಟಿದ್ದು. ಎಲ್ಲ ನಾವು ನೀಟಾಗಿ ನೋಡ್ಕೋಬೇಕು. ಸರಿ ಅಕ್ಕ, ಆಯ್ತು ಹೇಳು. ಅಕ್ಕ, ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಕಣಕ್ಕ. ನಿಮಗೆ ಯಾರಾದ್ರೂ ಈಗ ನಮ್ಮೂರಲ್ಲಿ ಯಾರಾದರೂ ಪರಿಚಯ ಇದ್ದಾರಾ ನಿಮಗೆ? ಆವಾಗಲೇ ಕೇಳೋಣ ಅಂತ ಅಂದ್ಕೊಂಡೆ. ನಿಮ್ಮೂರಲ್ಲಿ ಅದೇ ಇರು ದೀಕ್ಷಾ ಅನ್ನೋರು ಇದ್ದಾರಲ್ಲ, ಅವ್ರು ಗೊತ್ತಾ? ಅವರು ನನಗೆ ವಾರ್ಗಿತ್ತಿ ಆಗಬೇಕು. ನಾನು ಚಿಕ್ಕ ವಾರ್ಗಿತ್ತಿ ಆಗಬೇಕು ನನಗೆ ಅವಳು. ಹೌದೇನು? ಅವಳ ಅದೇ ಶಾಂತಮ್ಮನ ಮಗಳು. ಗೊತ್ತಾಯ್ತು ಗೊತ್ತಾಯ್ತು ಹೇಳು. ಗೊತ್ತಾಯ್ತು, ಅವರು ನಿಮ್ಮ ರಿಲೇಷನಾ? ಅದಕ್ಕೆ ನಾನು ಎಲ್ಲೋ ನೋಡಿದ್ದೀನಿ. ಯಾವಾಗಲೂ ಒಂದು ಟೈಮ್ ಬಂದಿದ್ರೇನಪ್ಪ. ಯಾವಾಗಲೂ ಒಂದು ಟೈಮ್ ನೋಡಿದ್ದೀನಿ ನಿಮಗೆ ಎಲ್ಲೋ. ಅದಕ್ಕೆ ನೋಡಿರೋ ನೆನಪು. ಜಾಸ್ತಿ ಮಾತಾಡೋ ಆಗಿಲ್ಲ, ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾನು ಹಿಂಗೆ ಕೆಲಸ ಕಲ್ದು ಸಾಕಾಗಿತ್ತು. ಹೆಂಗೋ ಕೊನೆಗೆ ಇಲ್ಲಿ ಕೆಲಸ ಸಿಕ್ತು. ಇವ್ರು ಹೆಂಗೋ ಹೇಳಿದ್ದಾರೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ. ನಾನು ಅಲ್ಲೇ 1-2 ತಿಂಗಳಿಂದ ಸಂಬಳ ತೊಗೊಂಡಿದ್ದೀನಿ. ಈ ತಿಂಗಳು 15,000 ಹಾಕ್ಕೊಡ್ತೀನಿ ಅಂತ ಹೇಳವ್ರೆ. ಅದಕ್ಕೆ ಒಂದು 12-13 ಸಾವಿರ ಕೊಡೋರು. ಇಲ್ಲ ಸರ್, ಲಾಸ್ ಆಗುತ್ತೆ, ನಾವು ಬಸ್ ಚಾರ್ಜ್ ಬೇರೆ ಇಟ್ಕೊಂಡು ಬರಬೇಕು ಅಂತೇಳಿ ಹೇಳಿದ್ವಿ. ಅದಕ್ಕೆ ಕರೆಕ್ಟಾಗಿ 10 ಗಂಟೆಗೆ ಇಲ್ಲಿ ಇರಬೇಕು. 10 ಗಂಟೆ ಕರೆಕ್ಟಾಗಿ ಶಾಪ್ ಓಪನ್ ಆಗಬೇಕು. ಮತ್ತು ರಾತ್ರಿ 8 ಗಂಟೆವರೆಗೂ ಇರುತ್ತೆ ಕೆಲಸ. ಇಪ್ಪ ಅಷ್ಟೊತ್ತಿನ ತನಕ ಇರುತ್ತೇನಕ್ಕ? 8 ಗಂಟೆ ತನಕ 5:30-6 ಗಂಟೆ ಬಿಟ್ಟರೆ ಚೆನ್ನಾಗಿರುತ್ತಪ್ಪ. ಈಗ ನೈಟ್ ಟೈಮು ಭಾಳ ಜನ ಬರ್ತಾ ಇರ್ತಾರೆ. ಮತ್ತು ಅವರು ಜನಗಳು ಯಾರಾದರೂ ಬರ್ತಾ ಇದ್ದರೆ ಅವ್ರು ಇನ್ನೂ ಕ್ಲೋಸ್ ಮಾಡಲ್ಲ. 10 ಗಂಟೆ ಆದರೂ ಇಲ್ಲೇ ಇರಬೇಕಾಗುತ್ತೆ. ನಾವು ಹೆಂಗೆ ವ್ಯವಸ್ಥೆಗಳು ಮಾಡ್ಕೊಂಡಿರ್ತೀವೋ ಆ ರೀತಿ ಹೋಗ್ಬೋದು. ಜನ ಇದ್ದಷ್ಟು ಅವರು ಬಿಡೋದಿಲ್ಲ. 10 ಗಂಟೆವರೆಗೂ ಮಿನಿಮಮ್ ಜನ ಬರ್ತಾ ಇರ್ತಾರೆ. ಅವರೇನಾದರೂ ಬರಲಿಲ್ಲ ಅಂತಂದರೆ ಕ್ಲೋಸ್ ಮಾಡ್ಕೊಂಡು ಹೋಗೋದಷ್ಟೇ. ನೋಡೋದ್ರಲ್ಲ ವೀಕ್ಷಕರೇ, ನನಗೆ ಬಂಗಾರದ ಅಂಗಡಿ ಕೆಲಸ ಸಿಕ್ಕಿದೆ. ಇನ್ಮೇಲಿಂದ ನಾನು ಯಾರ ಹತ್ರನೂ ಕೈ ಚಾಚೋದಿಲ್ಲ, ಯಾರ ಹತ್ರನೂ ಹೋಗಿ ಬೇಡ್ಕೊಳ್ಳೋದಿಲ್ಲ, ಯಾರನ್ನೂ ಏನೂ ಕೇಳೋದಿಲ್ಲ. ಇನ್ಮೇಲಿಂದ ನಾನು ಹಾಗಿರ್ತೀನಿ. ನಾನೇನಿಲ್ಲ ಇನ್ಮೇಲಿಂದ ಅವಳ ಹತ್ರ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀರ. ನೋಡಿದ್ರಲ್ಲ ಎಂಥ ಗೋಲ್ಡ್ ಶಾಪಲ್ಲಿ ನನಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿ. ಅವಳ ಹತ್ರ ನಾನು ಇನ್ಮೇಲಿಂದ ಏನಕ್ಕೆ ಹೋಗ್ತೀನಿ? ಆ ಪ್ರೀತಿ ಹತ್ರ ಹುಡ್ಕೊಂಡು ನಾನು ಯಾವುದೇ ಕಾರಣಕ್ಕೂ ಹೋಗೋ ಅಂಥವಳಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.